ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಸಂತ್ರಸ್ತೆಯೊಬ್ಬಳ ವಿಡಿಯೋ ವೈರಲ್ ಆಗ್ತಿದ್ದಂತೆ ಹಲ್ಚಲ್ ಸೃಷ್ಟಿಸೋದಕ್ಕೆ ಶುರುವಾಗಿತ್ತು. ಇನ್ನೇನು ಇಡೀ ಪ್ರಕರಣ ಉಲ್ಟಾ ಹೊಡಿತು ಅನ್ನುವಾಗಲೇ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಬಿರುಗಾಳಿಯೇ ಏಳುವುದಕ್ಕೆ ಶುರುವಾಗಿದೆ. ಒಂದರ ಮೇಲೊಂದರಂತೆ ಜಿಮ್ ಟ್ರೈನರ್ಗಳ ಪುರಾಣ ಬಿಚ್ಕೊಳ್ಳುವುದಕ್ಕೆ ಶುರುವಾಗಿದೆ. ನಿನ್ನೆಯಷ್ಟೇ ಇನ್ನೊಬ್ಬ ಜಿಮ್ ಟ್ರೈನರ್ನ ಕಾಮಕಾಂಡ ಬಯಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಇಡೀ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆಯುವುದಕ್ಕೆ ಶುರುವಾಗಿದೆ. ಒಂದು ಕಡೆ ಜಿಮ್ ಟ್ರೈನರ್ ಜೈಲು ಸೇರಿದ್ರೆ, ಇನ್ನೊಂದು ಕಡೆ ಸಂತ್ರಸ್ತ ಯುವತಿಯ ವಿಡಿಯೋಗಳು ಹಲ್ಚಲ್ ಎಬ್ಬಿಸುವುದಕ್ಕೆ ಶುರುವಾಗಿವೆ. ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಈಗಾಗಲೇ ಆರೋಪಿ ಮುಫೀಜ್ನನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಕಂಬಿ ಹಿಂದೆಯೂ ತಳ್ಳಿದ್ದಾರೆ. ಇದರ ಬೆನ್ನಲ್ಲೇ ಯುವತಿಯ ವಿಡಿಯೋವೊಂದು ಹೊಸ ಕಥೆ ಹೇಳುವುದಕ್ಕೆ ಶುರು ಮಾಡಿದೆ. ಮುಫೀಜ್ ಜೊತೆ ಮದುವೆ ಆಗುವುದಕ್ಕೆ ನಮ್ಮ ಹೆತ್ತವರು ಒಪ್ಪಿರಲಿಲ್ಲ, ಹೀಗಾಗಿ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಅಷ್ಟೇ ಅಲ್ಲ, ಧಾರವಾಡದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಲು ನಿರ್ಧರಿಸಿದ್ದೆ. ಈ ವೇಳೆ ನಮ್ಮ ಮನೆಗೆ ಬಂದಿದ್ದ ಹಿಂದೂ ಸಂಘಟನೆಯವರು ನನ್ನನ್ನ ಬೇರೆಡೆ ಕರೆದೊಯ್ದು ಕೌನ್ಸಿಲಿಂಗ್ ಮಾಡಿದ್ರು. ಮುಫೀಜ್ ಮೇಲೆ ಕೇಸ್ ಮಾಡುವುದಕ್ಕೆ ನನ್ನ ಒಪ್ಪಿಗೆ ಇರಲಿಲ್ಲ ಅಂತ ಕಣ್ಣೀರಿಡೋ ವಿಡಿಯೋ ವೈರಲ್ ಆಗಿದೆ. ಇಲ್ಲ, ನಾವು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ, ಹಾಗೆ ಕೂಡ ಅವನು ಸೂಸೈಡ್ ಮಾಡ್ಕೊತಾನೆ. ಸೊ ಅದಕ್ಕೆ ಪ್ಲೀಸ್ ಇದನ್ನು ಒಪ್ಪಿಗೆ ಮಾಡಿ ಅಂತ ಹೇಳಿದಾಗ ಅವ್ರು ಡಿಸಿಷನ್ ತಗೊಂಡ್ರು. ಯಾವಾಗ ಇಂಥದ್ದೊಂದು ವಿಡಿಯೋ ವೈರಲ್ ಆಯಿತು, ಹತ್ತಾರು ಅನುಮಾನ ಕಾಡುವುದಕ್ಕೆ ಶುರುವಾಗಿತ್ತು. ಬಲವಂತವಾಗಿ ಯುವತಿಯಿಂದ ದೂರು ದಾಖಲಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇಂಥ ಹೊತ್ತಲ್ಲೇ ಮಾಧ್ಯಮಗಳ ಮುಂದೆ ಬಂದ ಸಂತ್ರಸ್ತೆ ಅಸಲಿ ಕಥೆ ಬಿಚ್ಚಿಟ್ಟಿದ್ದಾಳೆ. ವೈರಲ್ ಆಗಿರೋ ವಿಡಿಯೋ ಈಗಿನದ್ದಲ್ಲ, ಇದು ನನ್ನ ಹಳೆ ವಿಡಿಯೋ. ಇದೇ ರೀತಿ ಹೇಳಿಕೆ ನೀಡುವಂತೆ ಒತ್ತಡ ಹಾಕಿ ವಿಡಿಯೋ ಮಾಡಿಸ್ಕೊಂಡಿದ್ರು. ಅದೇ ವಿಡಿಯೋಗಳನ್ನ ಈಗ ವೈರಲ್ ಮಾಡುತ್ತಿದ್ದಾರೆ. ಲವ್ ಜಿಹಾದ್ ಹೆಸರಲ್ಲಿ ನನ್ನನ್ನ ಟ್ರ್ಯಾಪ್ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ದಾಳೆ. ಏನು ವಿಡಿಯೋಸ್ ಹಿಂಗೇನು ವೈರಲ್ ಆಗತ್ತವಲ್ಲ ರೀ, ಅದ ನನ್ನ ಸೆಲ್ಫ್ ಇದು ಮಾಡಿಲ್ಲ ರೀ. ಅವ್ರ ಬೆದರಿಕೆ ಹಾಕಿ ಅವ್ರ ಬ್ಲ್ಯಾಕ್ ಮೇಲ್ ನನ್ಗೆ ಇದನ್ನ ಮಾಡಿ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀವಿ ಅಂತ ಹೇಳಿ ನಂಗೆ ಬೆದರಿಕೆ ಹಾಕಿ ನನ್ನ ಕಡೆಯಿಂದ ಮಾಡಿಸಿದ್ರಿ. ಅದ ಯಾವಾಗ ಮೇಲಿಂದ ಮೇಲೆ ಜಿಮ್ ಟ್ರೈನರ್ಗಳ ಪ್ರೇಮಾಯಣ ಬಿಚ್ಕೊಳ್ತೋ, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಮ್ ಮಾಲೀಕರ ಹಾಗೂ ಜಿಮ್ ಟ್ರೈನರ್ಗಳ ಜೊತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಭೆ ನಡೆಸಿದ್ದಾರೆ. ಯುವತಿಯರು, ವಿದ್ಯಾರ್ಥಿನಿಯರು, ಮಹಿಳೆಯರು ಯಾರು ಜಿಮ್ಮಿಗೆ ಬರ್ತಾರೆ ಅವರ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಉಪಕ್ರಮಗಳನ್ನು ತಗೋಬೇಕು ಅಂತ. ಫಾರ್ ಎಕ್ಸಾಂಪಲ್ CCTV ಕವರೇಜ್ ಇರ್ಬೋದು, ಸ್ಟೋರೇಜ್ ಇರ್ಬೋದು. ಅದೇ ರೀತಿ ಅಲ್ಲಿ ಟ್ರೈನರ್ಸ್ಗಳ ಹಿನ್ನೆಲೆಯನ್ನು ಪೂರ್ವಾಪರ ವಿಚಾರ ಮಾಡಿಕೊಂಡು ಸೇರ್ಕೊಳ್ಳುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಪೋಷಕರಿಂದ ಮಾಹಿತಿ ಪಡೆದಿದ್ದಾರೆ. ಒಟ್ನಲ್ಲಿ ಲವ್ ಜಿಹಾದ್ ಕಿಚ್ಚು ದಿನೇ ದಿನೇ ಜೋರಾಗ್ತಿದ್ದು ಇನ್ಯಾವ ಹಂತಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.